ಎಲ್ಲರೂ ನಮಸ್ಕಾರ. ವೆಲ್ಕಮ್ ಟು ಅನಿತಾ ಮೈನ್ಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಭಾರತ್ ಗೌರವ್ ಕಾಶಿ ದರ್ಶನ್ ಯೋಜನೆಯಡಿ ನೀವೇನಾದರೂ ಪ್ರವಾಸ ಟೂರ್ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಈಗ ನಿಮ್ಗೆ ಒಂದು ಸುವರ್ಣ ಅವಕಾಶ. ಏನೇ ಅಂದ್ರೆ ಇದು ನಮ್ಮ ರಾಜ್ಯ ಭಾರತ್ ಗೌರವ್ ಕಾಶಿ ದರ್ಶನ್ ಯೋಜನೆ. ಇದು ನಮ್ಮ ರಾಜ್ಯ ಸರ್ಕಾರದ ಒಂದು ಯೋಜನೆ. ಏನಂದ್ರೆ ಇದು ತುಂಬಾ ಜನ ನೀವೇನಾದ್ರೂ ಪ್ರವಾಸ ಹೋಗ್ಬೇಕು, ಟೂರ್ ಹೋಗ್ಬೇಕು, ಉತ್ತರ ಭಾರತದ ಕಾಶಿ, ಅಯೋಧ್ಯ, ರಾಮ ಮಂದಿರ ನೋಡ್ಬೇಕು ಅಂತ ಆಸೆ ಇರುತ್ತೆ. ಕಾಶಿ, ಅಯೋಧ್ಯ, ಗಯಾ ಮತ್ತೆ ಪ್ರಯಾಗ್ ಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದನೇ ಪ್ರತಿ ವರ್ಷ ರೈಲ್ವೆ ಪ್ಯಾಕೇಜ್ ಮುಖಾಂತರ ಪ್ರವಾಸ ಇರುತ್ತೆ. ಯೋಜನೆಯಡಿ ನೀವೇನಾದ್ರು ಪ್ರವಾಸ ಹೋದ್ರೆ ರಾಜ್ಯ ಸರ್ಕಾರದಿಂದ ನಿಮ್ಗೆ ಸಬ್ಸಿಡಿನೂ ಕೂಡ ಇರುತ್ತೆ. ಅದು ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಅನೌನ್ಸ್ಮೆಂಟ್ ಮಾಡಿದೆ. ಜುಲೈ ಮತ್ತೆ ಆಗಸ್ಟ್, ಜುಲೈಯಲ್ಲಿ ಒಂದು ಟ್ರೈನ್ ಮತ್ತೆ ಆಗಸ್ಟ್ ಅಲ್ಲಿ 2 ಟ್ರೈನ್ ಹೋಗ್ತಾ ಇದೆ. ನೀವು ಏನಾದ್ರೂ ಕಾಶಿ, ಗಯಾ, ಅಯೋಧ್ಯ, ಪ್ರಯಾಗ್ ಕ್ಷೇತ್ರಗಳಿಗೆ ನಾನು ಹೋಗ್ಬೇಕು ಅಂತ ನೀವೇನಾದ್ರು ಅನ್ಕೊಂಡಿದ್ರೆ ಈಗ ನೀವು ರೈಲ್ವೆ ಟಿಕೆಟ್ ನ ಬುಕ್ ಮಾಡ್ಕೋಬಹುದು. ನಿಮ್ಗೆ ಸಬ್ಸಿಡಿ, ರಾಜ್ಯ ಸರ್ಕಾರದಿಂದ ಸಬ್ಸಿಡಿನೂ ಕೂಡ 7,500 ರೂಪಾಯಿ ಸಿಗುತ್ತೆ. ಅದು ಏನು ಅಂತ ಅದ್ರ ಬಗ್ಗೆ ಎಲ್ಲ ನಾನೀಗ ಫುಲ್ ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು 9 ದಿನಗಳ ಪ್ರವಾಸ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋನ ಲೈಕ್ ಮಾಡಿ, ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಇದು ತುಂಬಾ ಉಪಯುಕ್ತವಾದಂತಹ ವಿಡಿಯೋ. ಭಾರತ್ ಗೌರವ್ ಕಾಶಿ ದರ್ಶನ್ ಯೋಜನೆ ಇದು ರಾಜ್ಯ ಸರ್ಕಾರದ ಒಂದು ಯೋಜನೆ. ಇದು ಏನಂದ್ರೆ ಏನಾದ್ರೂ ನಮ್ಮ ಕರ್ನಾಟಕದಿಂದ ನಾವು ಕಾಶಿ, ಅಯೋಧ್ಯ, ಗಯಾ, ಪ್ರಯಾಗ್ ಕ್ಷೇತ್ರಗಳಿಗೆ ನಾವು ಭೇಟಿ ಮಾಡಬೇಕಂದ್ರೆ ನಮ್ಗೆ ಅಲ್ಲಿ ಸ್ಥಳ ಪರಿಚಯ ಇರಲ್ಲ, ಕೆಲವರಿಗೆ ಗೊತ್ತಿರಕ್ಕಿಲ್ಲ, ಅಥವಾ ಪ್ರೈವೇಟ್ ಆಗಿ ಹೋಗ್ಬೇಕಂದ್ರೆ ತುಂಬಾ ಚಾರ್ಜಸ್ ಆಗುತ್ತೆ. ಆದ್ರಿಂದನೇ ನಮ್ಮ ರಾಜ್ಯ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯಿಂದ ಒಂದು ಯೋಜನೆ ಮಾಡಿದೆ. ಏನಂದ್ರೆ ಪ್ರತಿ ವರ್ಷ 3 ಟ್ರೈನ್ ಹೋಗುತ್ತೆ. ಇದು 2022 ಜಾರಿಗೆ ಬಂದಿರೋದು. ಪ್ರತಿ ವರ್ಷ 3 ಟ್ರೈನು ನಿಮ್ಗೆ ಕಾಶಿ ಯಾತ್ರೆಗೆ ಅಂತ ರೈಲ್ವೆ ಪ್ಯಾಕೇಜ್ ಇದೆ. ಪ್ರತಿ ವರ್ಷ 3 ಟ್ರೈನ್ ಹೋಗುತ್ತೆ. ಈ ವರ್ಷ ಜುಲೈಯಲ್ಲಿ 1 ಟ್ರೈನ್ ಮತ್ತೆ ಆಗಸ್ಟ್ ಅಲ್ಲಿ 2 ಟ್ರೈನ್ ಹೋಗುತ್ತೆ. ಅದನ್ನ ದಿನಾಂಕ ನಾನು ನಿಮಗೆ ತಿಳಿಸ್ತೀನಿ. ಇದು ಬಂದು ಒಬ್ಬರಿಗೆ 22,500 ರೂಪಾಯಿ ಇರುತ್ತೆ. ರಾಜ್ಯ ಸರ್ಕಾರದಿಂದ ಸಹಾಯಧನ ಸಬ್ಸಿಡಿ 7,500 ರೂಪಾಯಿ ಇರುತ್ತೆ. ಅದರಿಂದ 22,500 ರೂಪಾಯಿ 7,500 ರೂಪಾಯಿ ಸಬ್ಸಿಡಿ ಸಿಗೋದ್ರಿಂದ 15,000 ರೂಪಾಯಿ ಒಬ್ಬರಿಗೆ ಇರುತ್ತೆ. ಈ 15,000 ರೂಪಾಯಿ ಕೊಟ್ಟು ನಾವು ರೈಲ್ವೆ ಟಿಕೆಟ್ ಒಬ್ಬರಿಗೆ ಬುಕ್ ಮಾಡ್ಕೊಂಡ್ರೆ ಅದರಲ್ಲಿ ನಮ್ಗೆ ಪ್ರಯಾಣ, ಊಟ, ತಿಂಡಿ, ಮತ್ತೆ ಅಲ್ಲಿ ಹೋದಾಗ ಅಲ್ಲಿ ಸ್ಥಳೀಯವಾಗಿ ಸಾರಿಗೆ ವ್ಯವಸ್ಥೆನೂ ಇದರಲ್ಲಿ ಒಳಗೊಂಡಿರುತ್ತೆ. ಮತ್ತೆ ಅಲ್ಲಿ ಹೋಟೆಲ್ ಏನಾದ್ರು, ಅಲ್ಲಿ ನೀವು ಹೋದಾಗ ಹೋಟೆಲ್ ರೂಮ್ ವ್ಯವಸ್ಥೆ ಎಲ್ಲ ಈ ಪ್ಯಾಕೇಜ್ ಅಲ್ಲೇ ಒಳಗೊಂಡಿರುತ್ತೆ. ಅಂತ ಇದು ಟ್ರೈನ್ ಮುಖಾಂತರ ಹೋಗೋದು. ಇದು ಹೋಗೋದಕ್ಕೆ 2 ದಿನ, ಬರೋದಕ್ಕೆ 2 ದಿನ ಆಗುತ್ತೆ. ಈಗ ಭಾರತ್ ಗೌರವ್ ಕಾಶಿ ದರ್ಶನ ಯೋಜನೆ ದಿನಾಂಕ ಪ್ರಕಟ ಆಗಿದೆ. ಈ ಜುಲೈ ತಿಂಗಳಲ್ಲಿ 1 ಟ್ರೈನ್ ಹೋಗ್ತಾ ಇದೆ. ಆಗಸ್ಟ್ ಅಲ್ಲಿ 2 ಟ್ರೈನ್ ಹೋಗ್ತಾ ಇದೆ. 27 ಜುಲೈಗೆ 1 ಟ್ರೈನ್ ಹೋಗುತ್ತೆ. ಮತ್ತೆ ಅದು ಬರೋದು 4ನೇ ತಾರೀಕು 8ನೇ ತಿಂಗಳು ಆಗಸ್ಟ್ 4ಕ್ಕೆ ವಾಪಸ್ ಬರುತ್ತೆ. ಅದು ಮತ್ತೆ 10ನೇ ತಾರೀಕು ಆಗಸ್ಟ್ ಅಲ್ಲಿ 1 ಟ್ರೈನ್ ಹೋಗುತ್ತೆ. ಮತ್ತೆ 18ನೇ ತಾರೀಕು 8ನೇ ತಿಂಗಳಿಗೆ ಆ ಟ್ರೈನ್ ವಾಪಸ್ ಬರುತ್ತೆ. ಇದು 9 ದಿನಗಳ ಪ್ರವಾಸ. ಮತ್ತೆ ಬಂದು 24 ಆಗಸ್ಟ್ಗೆ 1 ಟ್ರೈನ್ ಹೋಗುತ್ತೆ. ಮತ್ತೆ ಅದೇ ಟ್ರೈನ್ 1ನೇ ತಾರೀಕು ಸೆಪ್ಟೆಂಬರ್ಗೆ ಬರುತ್ತೆ. ನೀವೇನಾದ್ರೂ ಈ ಟೂರ್ಗೆ ಕಾಶಿ, ಗಯಾ ಮತ್ತೆ ಅಯೋಧ್ಯ, ಪ್ರಯಾಗ್ ಕ್ಷೇತ್ರಗಳಿಗೆ ಈಗ ಹೋಗ್ಬೇಕು ಅಂತಂದ್ರೆ ನೀವೇನಾದ್ರು ಅನ್ಕೊಂಡಿದ್ರೆ ನೀವು ಈ ಯೋಜನೆಯಡಿ ನಿಮ್ಮ ಟಿಕೆಟ್ ನ ಬುಕ್ ಮಾಡ್ಕೋಬಹುದು. ಆರಾಮಾಗಿ ನೀವು ಹೋಗಿ ಬರ್ಬೋದು. ಯಾಕೆಂದ್ರೆ ಒಂದು ಟ್ರೈನ್ಗೆ 600ರಿಂದ 700 ಜನ ಹೋಗ್ಬೋದು. ತುಂಬಾ ನಿಮ್ಗೆ ಏನೋ ಆರಾಮಾಗಿ ಟಿಕೆಟ್ ಸಿಗುತ್ತೆ, ಏನು ತೊಂದರೆ ಇರಲ್ಲ. ನೀವು 15,000 ಅಂದ್ರೆ 22,500 ರೂಪಾಯಿ ಈ ಪ್ಯಾಕೇಜ್. 7,500 ರೂಪಾಯಿ ರಾಜ್ಯ ಸರ್ಕಾರದಿಂದ ಸಬ್ಸಿಡಿ ಸಿಗೋದ್ರಿಂದ ರಾಜ್ಯ ಸರ್ಕಾರದವರೇ ಕರ್ಕೊಂಡು ಹೋಗೋದು. ಇದು ರಾಜ್ಯ ಸರ್ಕಾರದ ಯೋಜನೆಯಡಿನೇ ಕರ್ಕೊಂಡು ಹೋಗೋದು. 7,500 ರೂಪಾಯಿ ಸಬ್ಸಿಡಿ ಸಿಗೋದ್ರಿಂದ 15,000 ರೂಪಾಯಿ ಆಗುತ್ತೆ. 15,000 ರೂಪಾಯಿಗೆ ಈ ಪ್ಯಾಕೇಜ್ ಅಲ್ಲಿ ದೇವರ ದರ್ಶನ, ಪ್ರಯಾಣ, ಊಟ, ವಸತಿ, ಮತ್ತೆ ನೀವು ಅಲ್ಲಿ ಹೋದಾಗ ಅಲ್ಲಿ ನೀವು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ಬೇಕಾದಾಗ ಅಲ್ಲಿ ವಾಹನಗಳ ವ್ಯವಸ್ಥೆ, ಅದಕ್ಕೆ ಯಾವುದಕ್ಕೂ ನೀವು ಚಾರ್ಜಸ್ ಇಲ್ಲ. ಅದೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಮತ್ತೆ ಟ್ರೈನ್ ಅಲ್ಲಿ ನಿಮ್ಗೆ 2 ದಿನ ಹೋಗೋದಕ್ಕೆ ಬರೋದಕ್ಕೆ 2 ದಿನ ಆಗುತ್ತೆ. ಅಲ್ಲಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇರುತ್ತೆ. ಮತ್ತೆ ಅಲ್ಲಿ 100ಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಇರ್ತಾರೆ ರೈಲ್ವೆಲಿ. ಮತ್ತೆ ಇಲ್ಲಿ ವೈದ್ಯಕೀಯ ಸೌಲಭ್ಯನೂ ಇರುತ್ತೆ. ಇದು ಬಂದು AC ರೈಲ್ ಆಗಿರುತ್ತೆ, AC ಟ್ರೈನ್ ಆಗಿರುತ್ತೆ. ಈಗೇನಾದ್ರೂ ನೀವು ಹೋಗ್ಬೇಕಂದಾಗ ನೀವು ಈಗ ಟಿಕೆಟ್ ನ ನೀವು ಬುಕ್ ಮಾಡ್ಕೋಬಹುದು. ಹೇಗೆ ಬುಕ್ ಮಾಡ್ಬೇಕಂದ್ರೆ ನೀವು ಆನ್ಲೈನ್ ಅಲ್ಲಿ ಹೋಗ್ಬಿಟ್ಟು www.irctc ಟೂರಿಸಂ ವೆಬ್ಸೈಟ್ ಅಲ್ಲಿ ಕೂಡ ನೀವು ಭಾರತ್ ಗೌರವ್ ಕಾಶಿ ದರ್ಶನ ಯೋಜನೆಯಲ್ಲಿ ನೀವು ಟಿಕೆಟ್ ನ ಬುಕ್ ಮಾಡ್ಕೋಬಹುದು. ನೀವು ಡೇಟ್ ನೋಡಿ. ಈಗ ಜುಲೈಯಲ್ಲಿ 1 ಟ್ರೈನ್ ಹೋಗ್ತಾ ಇದೆ. ಜುಲೈಯಲ್ಲಿ ಹೋಗ್ತಾ ಇರೋದು 27/7/2024ಕ್ಕೆ 1 ಟ್ರೈನ್ ಹೋಗುತ್ತೆ. ಅದೇ ಟ್ರೈನ್ 4ನೇ ತಾರೀಕು 8ನೇ ತಿಂಗಳಿಗೆ ವಾಪಸ್ ಬರುತ್ತೆ. ಈಗ ಹೋಗಕ್ಕಾಗಲಿಲ್ಲ ಜುಲೈಯಲ್ಲಿ ಅಂದ್ರೆ ನೀವು ಆಗಸ್ಟ್ ಅಲ್ಲಿ ಹೋಗ್ಬೋದು. ಆಗಸ್ಟ್ ಅಲ್ಲಿ 10ನೇ ತಾರೀಕು ಹೋಗ್ತಾ ಇದೆ. ಮತ್ತೆ ಆಗಸ್ಟ್ ಅಲ್ಲಿ 10ನೇ ತಾರೀಕು ಹೋಗ್ತಾ ಇದೆ. ಅದೇ ಟ್ರೈನ್ 18ಕ್ಕೆ ವಾಪಸ್ ಬರ್ತಾ ಇದೆ. ಮತ್ತೆ 24ನೇ ತಾರೀಕು ಆಗಸ್ಟ್ ಅಲ್ಲಿ ಹೋಗ್ತಾ ಇದೆ. ಮತ್ತೆ ಅದೇ ಟ್ರೈನ್ 1ನೇ ತಾರೀಕು ಸೆಪ್ಟೆಂಬರ್ ಅಲ್ಲಿ ಬರ್ತಾ ಇದೆ. ಈ 3 ಟ್ರೈನು ಜುಲೈ ಮತ್ತೆ ಆಗಸ್ಟ್ ಅಲ್ಲಿ 2 ಟ್ರೈನ್ ಮತ್ತೆ ಜುಲೈಯಲ್ಲಿ 1 ಟ್ರೈನ್ ಹೋಗ್ತಾ ಇದೆ. ಮತ್ತೆ ಇದು ನಿಮ್ಗೆ ಎಲ್ಲಿ ಇದು ಪಿಕಪ್ ಪಾಯಿಂಟ್, ನಾವು ಟ್ರೈನ್ ಅಂತ ಬುಕಿಂಗ್ ಮಾಡ್ಕೊಳ್ಳೋದು
www.ircttourism.com ಹೋಗಿ ಅಲ್ಲಿ ನಾವು ಟಿಕೆಟ್ನ ಬುಕ್ ಮಾಡ್ಕೋಬಹುದು. ಅಥವಾ ನನಗೆ ಇಲ್ಲಿ ಕೆಳಗಡೆ ಬುಕಿಂಗ್ ಇನ್ಫಾರ್ಮೇಶನ್ಗೋಸ್ಕರ ಕೆಲವೊಂದು 3 ನಂಬರ್ ಕೊಟ್ಟಿರ್ತೀನಿ, ಮೊಬೈಲ್ ನಂಬರ್, ಆ ನಂಬರ್ಗೂ ಕೂಡ ಕಾಲ್ ಮಾಡಿ ಇನ್ಕ್ವೈರಿ ಮಾಡ್ಬೋದು. ಮತ್ತೆ ಇವತ್ತಿನ ದಿನಪತ್ರಿಕೆ ಜುಲೈ 16, 2024 ಈಗಲೂ ಕೂಡ ಈ ಭಾರತ್ ಗೌರವ್ ಕಾಶಿ ದರ್ಶನ್ ಯೋಜನೆ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಇದೆ. ನೀವು ಅಲ್ಲಿ ಹೋಗ್ಬಿಟ್ಟು ಅದನ್ನ ಕೂಡ ದಿನಪತ್ರಿಕೆಯಲ್ಲಿ ನೋಡಿ. ಅಲ್ಲಿ ಕೂಡ ನೀವು ಸ್ಕ್ಯಾನರ್ ಇರುತ್ತೆ, ದಿನಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ, ಅದರಲ್ಲಿ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಕೂಡ ನೀವು ಟಿಕೆಟ್ ನ ಬುಕ್ ಮಾಡ್ಕೋಬಹುದು. ನಾನು ಅದನ್ನ ನಿಮ್ಗೆ ಇಲ್ಲಿ ಇಮೇಜಸ್ ಹಾಕಿರ್ತೀನಿ ಲಾಸ್ಟ್ ಅಲ್ಲಿ. ಮತ್ತೆ ನೀವು ವೆಬ್ಸೈಟ್ ಹೋಗಿ ಬುಕ್ ಮಾಡ್ಕೋಬಹುದು. ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ನೀವು ಯಾವ್ದಾದ್ರು ಪಕ್ಕದಲ್ಲಿ ಇರ್ತಕ್ಕಂಥ ಟೂರಿಸ್ಟ್ ಆಫೀಸ್ ಹೋಗಿ ನೀವು ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು ನೀವು ಕೂಡ ಅವ್ರ ಮುಖಾಂತರನೂ ಕೂಡ ನಿಮ್ಮ ಟಿಕೆಟ್ ನ ಬುಕ್ ಮಾಡ್ಕೋಬಹುದು. ಆರಾಮಾಗಿ ಸಿಗುತ್ತೆ. ಯಾಕೆಂದ್ರೆ ಒಂದು ಟ್ರೈನ್ ಅಲ್ಲಿ 600 ಇಂದ 700 ಜನ ಇರ್ತಾರೆ. ಯಾಕೆಂದ್ರೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲದೇನೆ ಇರೋದ್ರಿಂದ ತುಂಬಾ ಜನ ಏನೋ ಹೋಗೋದಿಲ್ಲ. ಬಟ್ ಇನ್ಮೇಲೆ ಜಾಸ್ತಿ ಜನ ಹೋಗ್ತಾರೆ, ಯಾಕಂದ್ರೆ ಜಾಸ್ತಿ ಪ್ರಚಾರ ಆಗೋದ್ರಿಂದ ಹೋಗ್ಬೋದು. ಬಟ್ ನಿಮ್ಗೆ ಈಗ ಹೋಗ್ಬೋದು, ಯಾಕೆಂದ್ರೆ ನಾವು ಎಲ್ಲ ಟಿಕೆಟ್ ಎಲ್ಲ ಚೆಕ್ ಮಾಡಿದ ವೆಬ್ಸೈಟ್ ಅಲ್ಲಿ ಆರಾಮಾಗಿ ಟಿಕೆಟ್ ಎಲ್ಲ ಸಿಗುತ್ತೆ. ನೀವು ಈ ಟೈಮ್ ಅಂದ್ರೆ ಈ ಜುಲೈ ಈಗ 27ನೇ ತಾರೀಕು ಹೋಗಕ್ಕಾಗತ್ತೆ ಅಂದ್ರೆ ಮಾಡಿ, ಇಲ್ಲಾಂದ್ರೆ ಆಗಸ್ಟ್ ಅಲ್ಲಿ ನಿಮ್ಗೆ ಹೋಗ್ಬೇಕಂದ್ರೆ ನಿಮ್ಗೆ ಆಗಸ್ಟ್ ಅಲ್ಲಿ 2 ಡೇಟ್ ಇದೆ. 10ನೇ ತಾರೀಕು ಒಂದು ಡೇಟ್ ಇದೆ, ಮತ್ತೆ 24ನೇ ತಾರೀಕು ಒಂದು ಡೇಟ್ ಇದೆ. 2 ಡೇಟ್ ಅಲ್ಲಿ ಯಾವ ಡೇಟ್ ಅಲ್ಲಿ ಹೋಗ್ಬೋದು ಅಂತ ನೀವು ತಿಳ್ಕೊಂಡು ನಿಮ್ ಟಿಕೆಟ್ ನ ಬುಕ್ ಮಾಡ್ಬೋದು. ಒಬ್ಬರಿಗೆ 15,000 ರೂಪಾಯಿ ಆಗುತ್ತೆ. 22,500 ಪ್ಯಾಕೇಜ್ ಇದು. ಒಬ್ಬರಿಗೆ 15,000 ರೂಪಾಯಿ ಆಗುತ್ತೆ. 7,500 ರಾಜ್ಯ ಸರ್ಕಾರದಿಂದ ಸಬ್ಸಿಡಿ ಸಿಗೋದ್ರಿಂದ ಇದು ರಾಜ್ಯ ಸರ್ಕಾರದ ವತಿಯಿಂದನೇ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಇದು ಒಂದು ಒಳ್ಳೆ ಅವಕಾಶ. ಇದು 2 ವರ್ಷದಿಂದ ಇದು ನಡೀತಾ ಇದೆ. ಬಟ್ ಈ ವರ್ಷ ಜುಲೈಯಿಂದ ಈ ಟ್ರೈನ್ ಹೊರಡ್ತಾ ಇದೆ. ಇದರಲ್ಲಿ ನಿಮ್ಗೆ ಎಲ್ಲಾ ತರ ಸೌಕರ್ಯಗಳು ಇರುತ್ತೆ. ಯಾಕಂದ್ರೆ ಹೋಗ್ತಾ ಇರೋದು AC ಟ್ರೈನ್ ಇರುತ್ತೆ. ಇದು ನೀವು ಇನ್ನೊಂದು ಇನ್ಫಾರ್ಮೇಶನ್ ಏನಂದ್ರೆ, ನೀವು ಟಿಕೆಟ್ ಬುಕ್ ಮಾಡಿದ್ಮೇಲೆ ಇದು ಎಲ್ಲೆಲ್ಲಿಂದ ಹೋಗುತ್ತೆ ಈ ಟ್ರೈನ್ ಅಂತ ಇದಕ್ಕೆ ಕೆಲವೊಂದು 5-6 ಸ್ಥಳಗಳಿವೆ. ಆ ಸ್ಥಳಗಳನ್ನ ಹೇಳ್ತೀನಿ ನಾನು. ರೈಲು ಹತ್ತುವ ಹಾಗೂ ಮತ್ತು ಇಳಿಯುವ ಸ್ಥಳಗಳು ಯಾವ್ದಂದ್ರೆ, ಬೆಂಗಳೂರಲ್ಲಿ ಯಶವಂತಪುರದಲ್ಲಿ ನೀವೇನೋ ಟಿಕೆಟ್ ಬುಕ್ ಮಾಡಿದ್ರೆ ಬೆಂಗಳೂರಲ್ಲಿ ಇದ್ರೆ ನೀವು ಯಶವಂತಪುರಕ್ಕೆ ಹೋಗ್ಬೇಕಾಗುತ್ತೆ ಟ್ರೈನ್ ಹತ್ಬೇಕಂದ್ರೆ ಇದಕ್ಕೆ. ಮತ್ತೆ ಇಲ್ಲ ತುಮಕೂರಲ್ಲಿದೆ, ಮತ್ತೆ ಬೀರೂರಲ್ಲಿದೆ, ಮತ್ತೆ ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಬೆಳಗಾವಿ, ಈ 7 ಸ್ಥಳಗಳು ಹತ್ತೋದು ಮತ್ತು ಇಳಿಯುವ ಸ್ಥಳಗಳು. ಈ 7 ಸ್ಥಳಗಳಲ್ಲಿ ನೀವು ಟಿಕೆಟ್ ಬುಕ್ ಮಾಡಿದಾಗ ನೀವು ಅಲ್ಲಿ ಸ್ಥಳ ಮತ್ತೆ ಇಳಿಯೋ ಸ್ಥಳನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೀವು ಎಲ್ಲ ಹತ್ತಿರ ಆ ಸ್ಥಳ, ಈ 7 ಸ್ಥಳಗಳಲ್ಲಿ ನೀವು ಯಾವ ಸ್ಥಳ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಿಮ್ಗೆ ಹತ್ರ ಯಾವ್ದಿದೆ ಆ ಸ್ಥಳನ ಸೆಲೆಕ್ಟ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ನೀವು ಆ ಟೈಮಿಂಗ್ಸ್ಗೆ ಅಲ್ಲಿ ಇರಬೇಕಾಗುತ್ತೆ. ಮತ್ತೆ ನೀವು ಇಳಿಬೇಕಾದ್ರೆ ನೀವು 7 ಸ್ಥಳಗಳಲ್ಲಿ ಎಲ್ಲಿ ಬೇಕಾದ್ರೂ ನೀವು ಇಳ್ಕೊಳ್ಬಹುದಾಗುತ್ತೆ. ನೀವು ಬೆಂಗಳೂರಲ್ಲಿ ಇದ್ರೆ ನೀವು ಯಶವಂತಪುರಕ್ಕೆ ಹೋಗಿ ಈ ಟ್ರೈನ್ ಹತ್ತಬೇಕಾಗುತ್ತೆ. ನೋಡಿ, ಇದೊಂದು ಭಾರತ್ ಗೌರವ್ ಕಾಶಿ ದರ್ಶನ ಯೋಜನೆ ಅಡಿ ನೀವೇನಾದ್ರೂ ಕಾಶಿ ಪ್ರವಾಸಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ತುಂಬಾ ಜನ, ಯಾಕೆಂದ್ರೆ ನಾವು ಲಾಸ್ಟ್ ಕಳೆದ ಟೈಮ್ ಒಂದು 8-10 ತಿಂಗಳಲ್ಲಿ ವಿಡಿಯೋ ಮಾಡಿದಾಗ ತುಂಬಾ ಜನ ಕೇಳ್ತಾ ಇದ್ರು ನೆಕ್ಸ್ಟ್ ಟೈಮ್ ಯಾವಾಗ ಈ ರೈಲ್ವೆ ಪ್ಯಾಕೇಜ್ ಇರುತ್ತೆ ಇದು ಪ್ರವಾಸಕ್ಕೆ ಹೋಗೋದಕ್ಕೆ ಅವಾಗ ಇನ್ಫಾರ್ಮೇಶನ್ ಕೊಡಿ ಅಂತ. ಅದಕ್ಕೋಸ್ಕರ ಮುಂಚಿತವಾಗಿ ಕೊಟ್ಟಿದೀವಿ. ಈಗ ಪ್ರವಾಸಕ್ಕೆ ಹೋಗ್ಬೇಕು ಅಂದ್ರೆ ಕಾಶಿಗೆ ಹೋಗ್ಬೋದು, ಅಯೋಧ್ಯೆಗೆ ಹೋಗ್ಬೋದು, ಗಯಾ ಮತ್ತೆ ಪ್ರಯಾಗ್ ಕ್ಷೇತ್ರ, ಈ 4 ಕ್ಷೇತ್ರಗಳಿಗೆ ಹೋಗ್ಬೋದು. ಒಬ್ಬರಿಗೆ 15,000 ರೂಪಾಯಿ ಆಗುತ್ತೆ. ಇದರಲ್ಲಿ ಊಟ, ವಸತಿ, ಪಯಣ ಮತ್ತೆ ನಿಮ್ಗೆ ಅಲ್ಲಿ ಸಾರಿಗೆ ಸೌಲಭ್ಯ ಕೂಡ ಇರುತ್ತೆ, ಮತ್ತೆ ರೂಮ್ ವ್ಯವಸ್ಥೆ ಮತ್ತೆ ದೇವರ ದರ್ಶನ ಇವೆಲ್ಲ ಈ ಪ್ಯಾಕೇಜ್ ಅಲ್ಲಿ ಒಳಗೊಂಡಿರುತ್ತೆ. ನಿಮಗೆ ಇನ್ನೆಷ್ಟು ಖರ್ಚಿಗೆ ಬೇಕಾಗುತ್ತೆ ಅಷ್ಟು ಹಣ ನೀವು ತಗೊಂಡು ಹೋಗ್ಬೇಕಾಗತ್ತೆ. ಇದಕ್ಕೆಲ್ಲ ನಿಮ್ಗೆ ಭದ್ರತೆನೂ ಕೂಡ ಚೆನ್ನಾಗಿರುತ್ತೆ. ಯಾಕಂದ್ರೆ ರಾಜ್ಯ ಸರ್ಕಾರದ ವತಿಯಿಂದ ಕಳಿಸ್ಕೊಡಿದ್ರೆ ಟ್ರೈನ್ ಅಲ್ಲಿ ನಿಮ್ಗೆ ಯಾವುದೇ ತರ ಅಹಿತಕರ ಘಟನೆಗಳು ಆಗದಂಗೆ ಅಲ್ಲೆಲ್ಲ ನಿಮ್ಗೆ ಸೆಕ್ಯೂರಿಟಿ ಇರುತ್ತೆ. ಮತ್ತೆ ಅಲ್ಲೆಲ್ಲ 100ಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಇರ್ತಾರೆ ಟ್ರೈನ್ ಅಲ್ಲಿ. ಮತ್ತೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಅಲ್ಲೇನೆ ಮಾಡ್ತಾರೆ. ನಿಮ್ಗೆ ಹೋಗೋದಕ್ಕೆ 2 ದಿನ ಹೋಗುತ್ತೆ, ಬರೋದಕ್ಕೆ 2-2.5 ದಿನ ಆಗುತ್ತೆ. 5 ದಿನ ಆಗ್ಬಿಡುತ್ತೆ ನಿಮ್ಗೆ ಪಯಣನೇ. ಅಲ್ಲಿ ರೈಲ್ವೆಲಿ ಮತ್ತೆ ವೈದ್ಯಕೀಯ ಸೌಲಭ್ಯ ಇರುತ್ತೆ. ಯಾರಿಗಾರು ಹುಷಾರ್ ತಪ್ಪೋದು ಏನಾದ್ರು ಆರೋಗ್ಯ ಸಮಸ್ಯೆ ಇದೆ ಅಂದ್ರೆ ರೈಲ್ವೆಲೂ ಕೂಡ ಡಾಕ್ಟರ್ ವ್ಯವಸ್ಥೆನೂ ಕೂಡ ಮಾಡಿರ್ತಾರೆ. ಇಷ್ಟು ದಿನ ಯಾರೆಲ್ಲ ಕಾಯ್ತಾ ಇದ್ರಿ ಭಾರತ್ ಗೌರವ್ ಕಾಶಿ ಗಯಾ ದರ್ಶನಕ್ಕೆ, ನೀವು ಈಗ ನಿಮ್ಮ ಟಿಕೆಟ್ನ ಬುಕ್ ಮಾಡಿಕೊಂಡು ನೀವು ಪ್ರವಾಸಕ್ಕೆ ಹೋಗ್ಬೋದು. ಅಥವಾ ನೀವು ಅಕ್ಕಪಕ್ಕದವರು ಅಥವಾ ಬೇರೆ ಯಾರಿಗಾದ್ರೂ ಹೋಗೋ ಐಡಿಯಾ ಇದ್ದರೆ ಅವ್ರಿಗೂ ಕೂಡ ನೀವು ತಿಳಿಸ್ಬೋದು. ಕಾಶಿ, ಗಯಾ, ಅಯೋಧ್ಯೆ ಮತ್ತು ಪ್ರಯಾಗ್ರಾಜ ಕ್ಷೇತ್ರಗಳನ್ನು ಒಳಗೊಂಡ 9 ದಿನಗಳ ಯಾತ್ರಾ ಪ್ಯಾಕೇಜ್ ಇದು. ರಾಜ್ಯ ಸರ್ಕಾರದಿಂದ 7,500 ಸಬ್ಸಿಡಿ ಸಿಗುತ್ತೆ. ಈ ಅವಕಾಶ ನೀವು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತು ಯಾರಿಗೆಲ್ಲ ಹೋಗೋಕ್ಕೆ ಆಸೆ ಇದೆ ಅಥವಾ ಹೋಗಬೇಕು ಅಂದ್ಕೊಂಡಿದ್ದೀರಾ ಅವರು ಕೂಡ ಹೋಗ್ಬೋದು. ಅಥವಾ ಈಗ ಹೋಗೋಕ್ಕಾಗಲಿಲ್ಲ ಅಂದರೆ ಪ್ರತಿ ವರ್ಷವೂ ಇರುತ್ತೆ ನಿಮಗೆ. ಈ ಟೈಮಲ್ಲಿ ನೀವು ಹೋಗ್ಬೋದು ಯಾವಾಗ ಬೇಕಾದರೂ. ಇದು ಎಲ್ರಿಗೂ ತಿಳಿಲಿ ಅಂತ ಈ ವಿಡಿಯೋ ಮಾಡಿರೋದು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.